ನಾನು ನಂಬ್ತೀನಿ ನಮ್ಮ ಪ್ರಾರ್ಥನೆಯ ಮೂಲಕವಾಗಿ ಇಲ್ಲಿ ಕೂಡಿ ಬಂದಂಥವರು ಹಾಗೂ ಝೂಮ್ನಲ್ಲಿ ನೋಡುವಂಥ ಪ್ರತಿಯೊಬ್ಬರನ್ನ ದೇವರು ಇವತ್ತು ಸಂಧಿಸಿದ. ಇವತ್ತು ನಿಜವಾಗ್ಲೂ ದೇವರು ನನ್ನ ಜೊತೆ ಮಾತನಾಡಲ್ಪಟ್ಟ ಒಂದು ಭಾಗ, ಸ್ತುತಿ ಆರಾಧನೆ ನೀನು ಮಾಡು, ಎರಿಕೋ ಕೋಟೆ ಬಿದ್ದೋಗುತ್ತೆ. ಸ್ತುತಿ ಆರಾಧನೆ ನೀನು ಮಾಡು, ಎರಿಕೋ ಕೋಟೆ ಒಡೆಯಲ್ಪಡುತ್ತೆ. ಹಾಗಾದ್ರೆ ಈ ಗ್ರಾಮದ ಕೋಟೆ ಅಲ್ಲ, ಈ ಮನೆಯ ಕೋಟೆ ಅಲ್ಲ, ಬಲವಾದ ಎರಿಕೋ ಕೋಟೆ ಒಡೆಯಲ್ಪಟ್ಟ ರೀತಿಯಲ್ಲೇ ನಂಬುವಂತ ನಿನ್ನ ಜೀವಿತದಲ್ಲಿ ಆರಾಧನೆ ಮಾಡುವಾಗ ಆ ಕೋಟೆ ಒಡೆಯಲ್ಪಟ್ಟಿದೆ. ಇವತ್ತು ಒಡೆಯಲ್ಪಟ್ಟಿದೆ ಸಹೋದರ, ಒಡೆಯಲ್ಪಟ್ಟಿದೆ ಸಹೋದರಿ. ಅದಕ್ಕೆ ಭಕ್ತನಾದ ಪೌಲ ಹೇಳ್ತಾನೆ, ದೇವರಿಂದ ಕರೆಸಿಕೊಂಡವರು ಆರಾಧನೆ ಮಾಡುವಾಗ ಎರಿಕೋ ಕೋಟೆ ಒಡೆಯಲ್ಪಡುತ್ತೆ. ದೇವರಿಂದ ಕರೆಸಿಕೊಂಡವರು ಮಾಡುವ ಪ್ರಾರ್ಥನೆ, ದೇವರಿಂದ ಕರೆಸಿಕೊಂಡವರು ಮಾಡುವ ಆರಾಧನೆ, ದೇವರಿಂದ ಕರೆಸಿಕೊಂಡವರ ವಿಜ್ಞಾಪನೆ ಅಪಜಯವನ್ನಲ್ಲ, ಜಯವನ್ನ ಕೊಂಡು ತರ್ತದೆ. ಹಲ್ಲೆಲೂಯಾ. ಅದಕ್ಕೆ 2 ತಿಮೋಥಿ 2:10 ಪೌಲ್ ಬರೀತಾನೆ, ಕರ್ತನು ನನ್ನನ್ನು ಮೊದಲು ಆಯ್ಕೆ ಮಾಡಿಕೊಂಡ. ಪೌಲ್ ಬರೀತಾನೆ, ತಿಮೋಥಿ, ಕರ್ತನಿದ್ದಾನಲ್ಲ ಯೇಸು ಕ್ರಿಸ್ತನು, ಮೊದಲು ಅವನು ನನ್ನನ್ನ ಆಯ್ಕೆ ಮಾಡಿಕೊಂಡ. 1 ಪೇತ್ರ 1:2 ಪೇತ್ರನು ಬರೀತಾನೆ, ಕರ್ತನು ನನ್ನನ್ನು ಮೊದಲು ಅವನು ಆಯ್ಕೆ ಮಾಡಿಕೊಂಡ. ಪೌಲ್ ಬರೀತಾನೆ, ಕರ್ತನು ನನ್ನನ್ನು ಆಯ್ಕೆ ಮಾಡಿಕೊಂಡ. ಪೇತ್ರನು ಬರೀತಾನೆ, ದೇವರು ನನ್ನನ್ನು ಆಯ್ಕೆ ಮಾಡಿಕೊಂಡ. ಎಫೆಸ 1:4 ತಿರುಗಿ ಪೌಲ್ ಬರೀತಾನೆ, ಮೊದಲು ಕರ್ತನು ನನ್ನನ್ನ ಆಯ್ಕೆ ಮಾಡಿಕೊಂಡ. ಹಾಗಾದ್ರೆ ಇಲ್ಲಿ ಕೂತಿರುವಂತ ಪ್ರೀತಿಯ ಸಹೋದರ ಸಹೋದರಿಯೇ, ದೇವರು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನ ನಿನ್ನನ್ನ ಆತನ ಆಯ್ಕೆ ಮಾಡಿಕೊಂಡಿದ್ದಾನೆ. ನಿನ್ನನ್ನ ಮಗ ಆಗಬೇಕು, ನಿನ್ನನ್ನ ಮಗಳಾಗಬೇಕಂತ. ಅದಕ್ಕೆ ಇಬ್ರಿಯ 9:15 ಪೌಲ್ ಬರೀತಾನೆ, 9:15 ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಒಂದು ಅಲ್ಲೇನು ಹೇಳ್ರಿ. ಯಾರು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನು? ಯೇಸು ಕ್ರಿಸ್ತನು. ಮುಂದೆ ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ ಆತನ ಮರಣವನ್ನು ಅನುಭವಿಸಿದ್ದರಿಂದ ದೇವರಿಂದ ಕರೆಸಿಕೊಂಡವರು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಒಂದಲ್ಲಿ ಹೇಳ್ರಿ. ಈ ಗ್ರಾಮದಲ್ಲಿ ಎಷ್ಟೋ ಮನೆ ಇದೆ, ಆದ್ರೆ ಈ ಮನೆಗೆ ಆ ದೇವ್ರ ಕೃಪೆ ಕೊಟ್ಟಿದ್ದ. ಈ ಮನೆಯ ದೇವರು ಕ್ರಿಸ್ತೇಶುವಿನಲ್ಲಿ ಆರಿಸ್ಕೊಂಡಿದ್ದಾನಂತೆ. ಈ ಮನೆಯ ದೇವರು ಈ ಕ್ರಿಸ್ತೇಶುವಿನಲ್ಲಿ ಕರೆದವನಂತೆ. ಹಾಗಾದ್ರೆ ಎಲ್ಲರ ಮನೇಲಿ ಯೇಸು ಸ್ವಾಮಿ ಸ್ಟಿಲ್ ಇವತ್ತಿಲ್ಲ, ಈ ಮನೇಲಿದ್ದಾನೆ. ಈ ಮನೆ ಮೂಲಕವಾಗಿ ಆ ಮನೆಯವರನ್ನು ಕರೀಲಿಕ್ಕೆ ಯೇಸು ಬಯಸ್ತಾನೆ. ಯಾವುದಕ್ಕೆ ಅಂದ್ರೆ ವಾಕ್ಯ ಹೇಳ್ತದೆ, ಮೊದಲನೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದ ಅಕ್ರಮಗಳ ಪರಿಹಾರಕ್ಕಾಗಿ. ಮೊದಲೊಂದು ಒಡಂಬಡಿಕೆ ಇತ್ತು, ಅದನ್ನು ಯಾರೂ ಪಾಲಿಸಿಲ್ಲ. ಪಾಪಕ್ಕೆ ಪರಿಹಾರ ಅವರಿಗೆ ಸಿಗ್ತಾ ಇಲ್ಲ. ಪಾಪ ಮಾಡಿ ಬಲಿ ಕೊಡ್ತಾ ಇದ್ರು, ಪಾಪ ಮಾಡಿ ರಕ್ತ ಸುರಿಸಿ ಬರ್ತಾ ಇದ್ರು. ಅದರ ನಿಮಿತ್ತವಾಗಿ ನಿತ್ಯ ರಕ್ಷಣೆ ಅವರಿಗೆ ಸಿಗದೆ ಹೋದ ನಿಮಿತ್ತವಾಗಿ ಪರಲೋಕದ ದೇವರು ಒಂದು ಡಿಸೈಡ್ ಮಾಡ್ತಾನೆ. ಪಾಪ ಮಾಡ್ತಾ 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 ಪರಿಹಾರನೇ ಇವರು ಕಂಡುಕೊಳ್ಳಲಿಲ್ವಲ್ಲ. ನಿತ್ಯ ಪರಿಹಾರ ಕೊಡುವುದಕ್ಕೋಸ್ಕರ, ನಿತ್ಯ ಬಾಧ್ಯಸ್ಥರಾಗಿ ನಮ್ಮನ್ನ ಮಾಡುವುದಕ್ಕೋಸ್ಕರ, ನಿತ್ಯ ಬಾಧ್ಯವಾಗಿರುವಂತ ಪರಲೋಕಕ್ಕೆ ಕೊಂಡೋಗುವುದಕ್ಕೋಸ್ಕರ ಕ್ರಿಸ್ತನಲ್ಲಿ ನಾವು ಆರಿಸಲ್ಪಟ್ಟವರು, ಕ್ರಿಸ್ತನಲ್ಲಿ ನಾವು ಕರೆಯಲ್ಪಟ್ಟವರು. ಈ ಗ್ರಾಮದಲ್ಲಿ ಕ್ರಿಸ್ತನಲ್ಲಿ ಮನೆಯನ್ನ ದೇವರು ಕರೆದಿದ್ದಾನ್ರಿ ನಿತ್ಯ ಬಾಧ್ಯತೆಗೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಆತನು ಮರಣವನ್ನು ಅನುಭವಿಸುವುದರಿಂದ ದೇವರಿಂದ ಕರೆಸಿಕೊಂಡವನು ವಾಗ್ದಾನವಾಗಿದ್ದ ನಿತ್ಯ ಬಾಧ್ಯತೆಯನ್ನು ಹೊಂದುವುದಕ್ಕೆ ಆತನ ಮೂಲಕ ಮಾರ್ಗವಾಯಿತು. ಯಾರು ಆಮೇಲೆ ಹೇಳಲಿಲ್ಲ. ನೀವು ಟ್ಯೂಬ್ಲೈಟ್ ಆಗಿರಬಾರ್ದು, ಬಲ್ಪ್ ಟಕ್ಕಂತ ಹೊಡಿಬೇಕು. ಟ್ಯೂಬ್ಲೈಟ್ಗೂ ಬಲ್ಪ್ ಏನು ವ್ಯತ್ಯಾಸ?
ಟ್ಯೂಬ್ಲೈಟ್ ನಿಧಾನ, ಬಲ್ಬ್ ಹಿಂಗೆ ಹಾಕಿದ ತಕ್ಷಣ ಟಕ್ಕಂದು ಬರುತ್ತೆ. ಸ್ವಾಮಿ ನಮ್ಮನ್ನ ಟ್ಯೂಬ್ಲೈಟ್ ಆಗಿ ಕರೆದಿಲ್ಲ, ಹಿಂಗೆ ಅಂದು 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 ಆಮೇಲೆ ಬಾ ಅಂತ ಹಾಕಿದ್ರೆ ಪವರ್ ಬರಬೇಕು. ಹಲ್ಲೇಲೂಯಾ. ಆಗ ದೇವರ ವಾಕ್ಯ ಹೇಳ್ತದೆ, ನಿತ್ಯ ಬಾಧ್ಯತೆಗೆ ಹೊಂದುವುದಕ್ಕೆ ಆತನ ಮೂಲಕ ನಿಮಗೆ ಮಾರ್ಗ ದೇವರು ಮಾಡಿದಾನಂತೆ. ಅದಕ್ಕೆ ಪೌಲ ಹೇಳ್ತಾನೆ, ಕರ್ತನಿಂದ ಕರೆಸಿಕೊಂಡವರು. ಎಫೆಸ 1:18-19 ನಾವು ನೋಡ್ತೇವೆ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದ್ದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟೋ ಅತಿಶಯವಾದದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ. ಒಂದು ಅಲ್ಲೇಲೂಯ. ಈ ಊರಲ್ಲಿ ಇವ್ರ ಮನೆ ಒಂದು ಮಿರಾಕಲ್ ಆಗ್ಬಿಟ್ರೆ 3 ಜನ ಲಾಭ ಅಂತ ಕೇಳ್ತಾರೆ, ಇದನ್ನ ಮಾಡಿದವ್ರು ಯಾರು? ಹಲ್ಲೇಲೂಯ. ಕೇಳ್ತಾರೆ, ಕೇಳಲ್ಲ. ಹಂಗದು ಮಿರಾಕಲ್ ಆಗಬೇಕು ಅಂದ್ರೆ ಮಿರಾಕಲ್ ಆಗಂಗೆ ಇವ್ರು ಪ್ರೇಯರ್ ಮಾಡಿ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ. ನಮ್ಮ ಹಿಂದೂ ಸ್ನೇಹಿತರು ಹಬ್ಬ ಹರಿದಿನಗಳು ಬಂದರೆ ಏನ ಬೆಳಗ್ತಾರೆ ಅವರು? ಮನೆಯಲ್ಲಿ ಎಲ್ಲ ಹಿತ್ತಾಳೆ ಪಾತ್ರೆಗಳನ್ನ ಕೆಳಗಿಳಿಸಿ ಹುಣಸೆಹಣ್ಣು ತಗೊಂಡು ಚೆನ್ನಾಗಿ ಉಜ್ಜಿ ಸೊಸೈಟಿಗೆ ಬಿಟ್ಬಿಡೋರು. ಅವಾಗ ಅತ್ತೆದಿರು ಚೆನ್ನಾಗಿ ಪಳ 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 ಅಂತ ಹೊಳಿಬೇಕು. ಅವರೆಲ್ಲ ತೊಳೆದು ಸೂರ್ಯನ ಬೆಳಕಿಗೆ ಇಟ್ಬಿಡೋರು. ಸೂರ್ಯನ ಕಿರಣಗಳು ಬಿತ್ತು ಪಾತ್ರೆ ಮೇಲೆ ಅಂದರೆ ಹಂಗೆ ಶೈನಿಂಗ್ ಹೊಡೆಯೋದು. ಆವಾಗ ಅವ್ರು ಅಂದ್ಕೊಳ್ಳೋರು, ಓ ಇವ್ರ ಮನೇಲಿ ಜೋರಾಗಿದೆ ಹಬ್ಬ ಅಂತ. ಹಬ್ಬ ಮಾಡೋರು ಅಟ್ಟದ ಮೇಲಿರೋ ಪಾತ್ರೆಗಳನ್ನೆಲ್ಲ ಕೆಳಗಿಳಿಸಿ ಯಾರು ತೊಳೆಯೋಕೆ ಕೊಡ್ತಾ ಇದ್ರು? ಸೊಸೈಟಿಗೆ. ಆವಾಗಿನ ಪದ್ಧತಿ. ಈಗ ಅತ್ತೆಗೆ ಬಿಟ್ಟು ಬಿಡ್ತಾರೆ ತೊಳಿ ಅಂತ, ಈಗಿನ ಪದ್ಧತಿ. ಆದರೆ ಯೇಸು ನಿಮಗೆ ಏನ ತೊಳೆಯಕ್ಕೆ ಹೇಳೋನು ಅಂದರೆ, ನಿಮ್ಮ ಮನೋನೇತ್ರಗಳನ್ನು ಅವನು ತೊಳೆದು ಜನರ ಮುಂದೆ ನೀವು ಫಳ 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 ಅಂತ ಹೊಳಿಬೇಕು. ಒಂದು ಅಲ್ಲೇಲೂ ಹೇಳಿ. ಹಾಗಾದ್ರೆ ನೀವು ನಿಮ್ಮ ಮನೋನೇತ್ರಗಳು ಬೆಳಗುವಾಗ ನೀವು ಜನರ ಮುಂದೆ ಹೆಂಗ್ ಕಾಣ್ತೀರಾ ಅಂದ್ರೆ ಒಳೆಯುವ ನಕ್ಷತ್ರದೋಪಾದಿ. ಅಲ್ಲೇಲೂಯಾ. ಒಳೆಯುವ ನಕ್ಷತ್ರದೋಪಾದಿಯಲ್ಲಿ ನೀವು ಕಾಣಬೇಕನ್ನೋದೇ ನನ್ನ ತಂದೆ ದೇವರ ಚಿತ್ತ. ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿಯನ್ನು ಎಂಥದ್ದೆಂಬುದನ್ನ. SLC ಪಾಸ್ ಆಗಿದೆ, ಅಕ್ಕಪಕ್ಕದವರೆಲ್ಲ ಬಂದು ಕೇಳ್ತಾರೆ, ನಿಮ್ಮ ಮಗಳು ಎಷ್ಟು ಮಾರ್ಕ್ಸಲ್ಲಿ ಪಾಸ್ ಆಗಿದ್ದಾಳೆ? ಫಸ್ಟ್ ಕ್ಲಾಸಾ, ಟಾಪರ ಅಂತ ಅವನು ಟಾಪರ್ ಮಾಡಕ್ಕೆ ಹೋಗಿ ಫುಲ್ ಪಾಪರ್ ಆಗ್ಬಿಡ್ತಾನೆ. ಅದು ದೇವರಲ್ಲಿ ಟಾಪರ ಅಂತ ಜನ ಬಂದು ಕೇಳಬೇಕು. ಒಂದು ಆಮೇಲೆ ಹೇಳಿ, ನಿಜವಾಗಿ ಹೇಳ್ತೀನಿ ರೀ, ನಿಮ್ಮ ಮಕ್ಕಳು ಎಂಥ ಜ್ಞಾನಿನೇ ಆಗೋಗ್ಬಿಡ್ಲಿ, ಬೈಬಲ್ ಪ್ರಕಾರ ದೇವ್ರು ಹೇಳ್ತಾನೆ ನನ್ನ ದೃಷ್ಟಿಯಲ್ಲಿ ಅವನು ಅಜ್ಞಾನಿ ಅಂತ. ಎಷ್ಟೊಂದು ಜನ ಹೇಳ್ತಾರೆ ನನಗೆ, ಸಾರ್ ನಾವು ಆಸ್ತಿ ಮಾಡಿಲ್ಲ ಸಾರ್, ನಮ್ಮ ಮಕ್ಕಳನ್ನೇ ಆಸ್ತಿಗಳಾಗಿ ಬೆಳೆಸ್ತಾ ಇದ್ದೀವಿ, ನಮ್ಮ ಹತ್ರ ಏನಿಲ್ಲ ಸಾರ್, ಸಾಲ ಮಾಡಿ ಅವ್ರಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದೀವಿ, ಸಾಲ ಮಾಡಿ ನೀನು ಚರ್ಚಿಗೆ ಕರ್ಕೊಂಡ್ಬರ್ತೀಯಾ, ಸಾಲ ಮಾಡಿಸಿ ಬೈಬಲ್ ಕಾಲೇಜಿಗೆ ಕಳಿಸ್ತೀಯಾ, ಸಾಲ ಮಾಡಿಸಿ ದೇವರ ಆಜ್ಞೆಗಳನ್ನು ಪಾಲಿಸುವಂತೆ ಮಾಡ್ತೀಯಾ? ಅದ್ಯಾವುದು ಕಣ್ಣಿಗೆ ಕಾಣ್ತಾ ಇಲ್ಲ. ನಮ್ಮ ಕಣ್ಣಿಗೆ ಕಾಣೋದು ಒಂದೇ, ನನ್ನ ಮಗ ದೊಡ್ಡವನಾಗಬೇಕು, ನನ್ನ ಮಗಳು ದೊಡ್ಡವನಾಗಬೇಕು, ನನ್ನ ಮಗಳು ಸ್ಥಾನಮಾನದಲ್ಲಿ ಮೇಲೆ ಬರಬೇಕು, ಕೈ ತುಂಬ ಸಂಬಳ ತೆಗೆದುಕೊಳ್ಬೇಕು, ಒಳ್ಳೆ ಜ್ಞಾನವಂತನಾಗಿ ಕಾಣಬೇಕು, ಒಳ್ಳೆ ಬಟ್ಟೆ ಹಾಕ್ಕೊಳ್ಬೇಕು, ಒಳ್ಳೆ ಕಾರಲ್ಲಿ ತಿರುಗಾಡಬೇಕು, ಒಳ್ಳೆ ಮನೆಯಲ್ಲಿ ವಾಸ ಮಾಡಬೇಕು, ಸಮಾಜದಲ್ಲಿ ಉತ್ತಮವಾದ ಹೆಸರನ್ನ. ತಪ್ಪಲ್ಲ ವಿಶ್ವಾಸಿಯೇ, ನಿನ್ನ ಒಡಂಬಡಿಕೆ, ನಿನ್ನ ಮನೋನೇತ್ರವನ್ನು ಬೆಳಗಿಸುವಂಥ ದೇವರ ಆಸೆ, ನೀನು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥನಾಗಬೇಕು. ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥನಾಗುವಂಥ ಕಾರ್ಯಗಳಿಗೆ ಪ್ರಯಾಸ ಪಡುವಂಥ ದೇವರ ವಾಕ್ಯ ಹೇಳ್ತದೆ. ಕರ್ತನಲ್ಲಿ ಪಡುವ ಪ್ರಯಾಸ ವ್ಯರ್ಥ ಆಗೋದೇ ಇಲ್ಲ ಅಂತ. ಹಲ್ಲೆಲೂಯಾ. 2 ಕಪ್ಪೆ ನೀರಿನ ಬೋಲಲ್ಲಿ ಬಿದ್ದು ಬಿಡ್ತಂತೆ, ಹಾಲಿನ ಬೋಲಲ್ಲಿ ಬಿದ್ದು ಬಿಡ್ತಂತೆ. 2 ಕಪ್ಪೆ ಹಾಲಿನ ಬೋಲಲ್ಲಿ ಬಿದ್ದು ಮೇಲೆ ಬರಕ್ಕಾಗ್ದಿರಾ ಒದ್ದಾಡ್ತಾ ಇರುವಂತ ಟೈಮ್. 1 ಕಪ್ಪೆ ಹೇಳುತ್ತೆ, ಇನ್ನು ನಮ್ಮ ಟೈಮ್ ಮುಗಿದೋಯ್ತು,
ನಾವು ಮೇಲೆ ಬರೋಕ್ಕಾಗಲ್ಲ, ನಾನು ಸತ್ತೋಗ್ಬಿಡ್ತೇನೆ. ಅದಕ್ಕೆ ನಿರೀಕ್ಷೆ ಇಲ್ಲ, ಅದಕ್ಕೆ ನಂಬಿಕೆ ಇಲ್ಲ, ಅದಕ್ಕೆ ವಿಶ್ವಾಸ ಇಲ್ಲ, ಅದಕ್ಕೆ ಜೀವನದಲ್ಲಿ ಛಲ ಇಲ್ಲ, ಬದುಕಬೇಕಂತ ಆಸೆ ಇಲ್ಲ. ನಾನಿನ್ನು ಸತ್ತೋಗ್ತಾ ಇದ್ದೀನಿ ಅಂತ ಅದು ಹೇಳಿ ಒಂದು ಕಪ್ಪೆ ಸತ್ತೋಗ್ಬಿಡ್ತಂತೆ. ಇನ್ನೊಂದು ಕಪ್ಪೆ ಯೋಚನೆ ಮಾಡ್ತಂತೆ, ಹೇಗೋ ನಾನು ಸಾಯ್ತಾ ಇದ್ದೀನಿ, ಸಾಯೋವರೆಗಾದ್ರೂ ಮೇಲೆ ಬರಕ್ಕೆ ಪ್ರಯತ್ನ ಮಾಡೋಣ ಅಂತ ಆ ಹಾಲಿನ ಪಾತ್ರೆ ಒಳಗೇನೆ ತನ್ನ ಕೈ ಕಾಲುಗಳನ್ನ ಆಡಿಸ್ಕೊಂಡು ಪ್ರಯತ್ನ ಪಡಲ್ಪಟ್ಟ ನಿಮಿತ್ತ ಹಾಲೋಗಿ ಮೊಸರಾಗೋಯ್ತಂತೆ. ಮೊಸರು ಹೋಗಿ ಗಟ್ಟಿಯಾಗೋಯ್ತಂತೆ. ಗಟ್ಟಿಯಾದ ಮೇಲೆ ಅದು ಹೊರಗಡೆ ಬಂದು ಬಿಡ್ತಂತೆ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಯಾಕೋಬನು ಹೇಳ್ತಾನೆ, ದೇವರೇ ಆಶೀರ್ವಾದ ಮಾಡದ ಹೊರತು ನಾನು ನಿನ್ನನ್ನು ಬಿಡಲ್ಲ. ಒಂದು ದಿನದ ಪ್ರಾರ್ಥನೆಯಲ್ಲಿ ಆಶೀರ್ವಾದ ಬರಲ್ಲ ಬ್ರದರ್. ಸಾಯೋವರೆಗೂ ನಿನ್ನ ನಿರೀಕ್ಷೆಯ ಪ್ರಾರ್ಥನೆ ತಪ್ಪದೆ ನೀನು ಮಾಡಿದ್ದೆ ಆದಲ್ಲಿ ಆಶೀರ್ವಾದ ನಿನ್ನ ಮೇಲೆ, ನಿನ್ನ ಮೂಲಕ ನಿನ್ನ ಗ್ರಾಮಕ್ಕೂ ದೇವರು ಕೊಂಡು ತರ್ತಾನೆ. ದೇವ್ರ ಚಿತ್ತ ನಿಮ್ಮನ್ನು ಇಡೀ ಪ್ರಪಂಚಕ್ಕೆ ಬೆಳಗಿಸಬೇಕು ಅಂತ. ನಮ್ಮ ಆಸೆ ಒಂದು ಕಂಪನಿಗೆ ಮಾತ್ರ ನಾವು ಬೆಳಗಿಸ್ಬೇಕಂತ, ಒಂದು ಊರಿಗೆ ಮಾತ್ರ ಬೆಳಗಿಸ್ಬೇಕಂತ. ದೇವರ ಆಸೆ ಕ್ರಿಸ್ತನ ಮೂಲಕ ನೀನು ಎಲ್ಲಿ ಉಳಿಬೇಕು ಅಂದ್ರೆ ಭೂಲೋಕ ಪ್ಲಸ್ ಪರಲೋಕ ಎರಡು ಕಡೆ ಒಳಿಬೇಕು ಅನ್ನೋದು ದೇವರ ಚಿತ್ತ. ಅದಕ್ಕೆ ಪೌಲ್ ಹೇಳ್ತಾನೆ, ಕರ್ತನು ನನ್ನನ್ನು ಮೊದಲು ಆಯ್ಕೆ ಮಾಡಿಕೊಂಡ. ಅದಕ್ಕೆ ಅವನು ಹೇಳ್ತಾನೆ, ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾದಂತೆ. ಯಾರ ಮಧ್ಯಸ್ಥ? ಯೇಸು ಕ್ರಿಸ್ತನು. ಹಳೆ ಒಡಂಬಡಿಕೆಯಲ್ಲಿ ಪಾಪಕ್ಕೆ ಪರಿಹಾರ ಸಿಗಲಿಲ್ಲ ನಿಮಗೆ. ಪಾಪ ಮಾಡಿ 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 ದೇವರ ಕೋಪಕ್ಕೆ ಗುರಿ ಆಗ್ತಾ ಇದ್ರಲ್ಲ, ಅದಕ್ಕೆ ಆ ಪಾಪದ ನಿಮಿತ್ತವಾಗಿ ನಿಮ್ಮನ್ನು ಪರ್ಮನೆಂಟ್ ಪಾಪದಿಂದ ಬಿಡಿಸೋದಕ್ಕೆ ಯೇಸು ಹೊಸ ಒಡಂಬಡಿಕೆಯನ್ನ ಒಂದು ಸ್ಥಾಪನೆ ಮಾಡಿಬಿಟ್ಟ. ಆ ಹೊಸ ಒಡಂಬಡಿಕೆಯ ಒಳಗಡೆ ಯಾರು ಪ್ರವೇಶ ಮಾಡ್ತಾರೋ ಅವ್ರು ನಿತ್ಯ ಬಾಧ್ಯಸ್ಥರಾಗಿ ಪರಲೋಕಕ್ಕೆ ಸೇರ್ತಾರಂತೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಯೇ, ನಿತ್ಯ ಬಾಧ್ಯತೆಗೆ ಸೇರಿಸುವುದಕ್ಕೋಸ್ಕರನೇ ನಮಗಾಗಿ ಒಂದು ಹೊಸ ಒಡಂಬಡಿಕೆಯನ್ನ ಯೇಸು ಪ್ರಾರಂಭಿಸ್ತಾನೆ. ಅದಕ್ಕೆ ಮಧ್ಯಸ್ಥಕನಾಗಿ ದೇವರು ಯೇಸುವನ್ನು ನಿಲ್ಲಿಸಿದ್ದಾನೆ. ಅದಕ್ಕೆ ಪೌಲ್ ಹೇಳ್ತಾನೆ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕಲಿಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದ್ದೆಂಬುದನ್ನು ನಂಬುವುದರಿಂದ. ಆಮೆನ್. ಪೇತ್ರ ಕುಂಟನ್ನು ನೋಡಿ ಹೇಳ್ತಾನೆ, ಕುಂಟ ನಿನಗೆ ಕಾಲು ಯಾವಾಗಿಂದ ಇಲ್ಲ, ಯಾಕಿಲ್ಲ, ಏನು ಪ್ರಾಬ್ಲಮ್ಮು, ಆ ಕಥೆಯೆಲ್ಲ ಕೇಳೋದೇ ಇಲ್ಲ. ಕುಂಟನ್ನು ನೋಡ್ದ, ಅವನು ತಿಳ್ಕೊಂಡ. ಕುಂಟ ಏನು ಎದುರು ನೋಡ್ತಾ ಇದ್ದಾನೆ? ಹಣ ಎದುರು ನೋಡ್ತಾ ಇದ್ದಾನೆ. ಪೇತ್ರ ಏನು ಎದುರು ನೋಡ್ತಾ ಇದ್ದಾನೆ? ಪರ್ಮನೆಂಟ್ ಸೊಲ್ಯೂಷನ್ ಕೊಡೋಕ್ಕೆ ಎದುರು ನೋಡ್ತಾ. ಒಂದು ಹಲ್ಲೆಲೂಯ ಹೇಳ್ರಿ. ಟೆಂಪರರಿ ಸೊಲ್ಯೂಷನ್ ಬೇಕಾ? ಪರ್ಮನೆಂಟ್ ಸೊಲ್ಯೂಷನ್ ಬೇಕಾ? ಪರ್ಮನೆಂಟ್ ಕೊಡೋದು ಯೇಸು ಸ್ವಾಮಿ, ಟೆಂಪರರಿ ಕೊಡೋದು ಸೈತಾನ್. ದೇವರ ವಾಕ್ಯ ಹೇಳ್ತದೆ, ಪೇತ್ರನೊಂದು ಮಾತು ಹೇಳ್ತಾನೆ, ನೋಡಪ್ಪ ನನ್ನನ್ನು ದೃಷ್ಟಿಸಿ ನೋಡು. ಅವನು ನಂಬ್ದಾರಿ ದೇವರ ಮಹಿಮೆನ ಇವನ ಮೇಲೆ ಇಳಿಸ್ಬೇಕು. ಅವನು ನಂಬಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆ ನಂಬಿಕೆಯ ಪ್ರಾರ್ಥನೆನ ದೇವರು ವ್ಯರ್ಥ ಮಾಡಲ್ಲ, ನಿರಾಸೆ ಪಡಿಸೋದಿಲ್ಲ. ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ನಿನ್ನ ಪ್ರಾರ್ಥನೆಗೆ ನಿಶ್ಚಯವಾಗಿಯೂ ಜಯ ಸಿಗುತ್ತೆ. ಅದಕ್ಕೆ ಅವನು ನಂಬುವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದದೆಂಬುದನ್ನು ನೀವು ತಿಳ್ಕೊಳ್ಳುವಂತೆ. ಈ 500 ಎಂಬ ಈ ಗ್ರಾಮದಲ್ಲಿ ಈ ಮನೆಯನ್ನ ದೇವರು ಬೆಳಗಿಸಿ ಜನ ಬಂದು ಕೇಳ್ತಾರೆ, ಹೋಗಿದ್ದಕ್ಕೆ ಕಾರಣ ಏನು? ಅವ್ರು ಹೇಳ್ತಾರೆ, ನಂದು ಹಳೆ ಸ್ವಭಾವ ಹಿಂಗಿತ್ತು, ನಾನು ಇಷ್ಟು ಕಷ್ಟದಲ್ಲಿದ್ದೆ, ಇಷ್ಟು ಪಾಪದಲ್ಲಿದ್ದೆ, ಇಷ್ಟು ಮೋಸದಲ್ಲಿದ್ದೆ, ಆದರೆ ಯೇಸು ಬಂದ ನನ್ನ ಲೈಫ್ ಬೆಳಗಿಬಿಟ್ಟ. ಆ ಬೆಳಗಲ್ಪಟ್ಟ ಯೇಸುವಿನ ಅತಿಶಯವಾದ ಕಾರ್ಯದ ನಿಮಿತ್ತವಾಗಿ ನಾನು ಚೇಂಜ್ ಆಗಿದೆ.
ಪ್ರಿಯ ಸಹೋದರಿ, ಕರೆ ಮಾತು, ನಿಮ್ಮನ್ನು ಕರೆದದಕ್ಕೆ ಯೋಗ್ಯರೆಂದು ಎಣಿಸಲಾಯ್ತಂತೆ. ಹಲ್ಲೆಲೂಯಾ. ನೋಡಿ, ಕರ್ತನಿಂದ ಕರೆಸ್ಕೊಂಡವರು ಅವ್ರನ್ನ ದೇವರೇನು ಮಾಡಿದಂತೆ, ಮೇಲಕ್ಕೆ ಬಾಂದಂತೆ. ಆಮೆನ್. ಫಿಲಿಪ್ಪಿ 3:14 ಓದ್ರಿ. ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆಸಿಕೊಂಡು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನ ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಪೌಲ್ ಬರೀತಾನೆ, ಯೇಸುನ ಕಂಡ್ಕೊಂಡ್ಮೇಲೆ ನಾನು ದೃಷ್ಟಿಸಿ ನೋಡ್ತೀನಿ, ನನಗೆ ಅಂತ ಒಂದು ಪದವಿಯನ್ನು ದೇವರು ಇಟ್ಟಿದ್ದಾನಂತ. ಆ ಪದವಿ ಬಿಡಲೇಬಾರ್ದು, ಅದನ್ನು ಪಡಿಲೇಬೇಕಂತ ಅವನು ಓಡೋಕ್ಕೆ ಆರಂಭ ಮಾಡಿದಂತೆ. ಅದನ್ನು ನೀವು ಮಾಡ್ರಿ ಅಂತ ಪೌಲ್ ಅದಕ್ಕೆ ಅವನು ಬರೀತಾನೆ, ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು, ಹಲ್ಲೆಲೂಯಾ, ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಕಡೆ ಮಾತು ಹೇಳಿ ಮುಗಿಸ್ತೀನಿ. ಯೋಸೆಫ್ ನಮಗೆಲ್ಲರಿಗೂ ಗೊತ್ತು. ಅವನು ಚಿಕ್ಕ ಪ್ರಾಯ, ತಾಯಿ ಇಲ್ಲ ಅವನಿಗೆ. ತಂದೆ ಪ್ರೀತಿಯಿಂದ ಒಂದು ಅಂಗಿನ ಹೊಲಿಸ್ಕೊಡ್ತಾನೆ. ಆ ಬಟ್ಟೆ ಹಾಕ್ಕೊಂಡಾಗ ಸ್ವಂತ ಅಣ್ಣಂದಿರು ಹೊಟ್ಟೆ ಕಿಚ್ಚು ಪಡ್ತಾರೆ. ಅಪ್ಪ ನಮ್ಮನ್ನ ಬಿಟ್ಟು ಇವನ್ನ ಪ್ರೀತಿ ಮಾಡ್ತಾರೆ ಅಂತ. ಅದು ಸಹೋದರ ಸಹೋದರಿಯೇ, ಅಷ್ಟು ಜನ ಅಣ್ಣಂದಿರಿಗೆ ಬೀಳಬೇಕಾದಂತ ಕನಸು ದೇವರು ಮರೆಮಾಚಿ ಯೋಸೇಫನಿಗೆ ಒಂದು ಕನಸನ್ನು ತಗೊಂಡ್ಬರ್ತಾರೆ. ಆ ಚಿಕ್ಕ ಪ್ರಾಯದಲ್ಲಿ ಕಂಡಂತ ಕನಸು ಸಾಧಾರಣವಾದ ಕನಸಲ್ಲ. ಆ ಟೈಮಲ್ಲೇ ದೇವರು ಕರೆಯಲ್ಪಟ್ಟದ್ದನ್ನು ಅರಿಯಲ್ಪಟ್ಟ ಯೋಸೇಫ್ ಯಾರಿರ್ಲಿ ಇಲ್ಲದೆ ಹೋಗಲಿ, ಕರೆಯಲ್ಪಟ್ಟ ಉದ್ದೇಶವನ್ನು ಅರಿತು ಓಡಕ್ಕೆ ಆರಂಭ ಮಾಡ್ತಾನೆ. ಓಡಕ್ಕೆ ಆರಂಭ ಮಾಡಲ್ಪಟ್ಟಾಗ ಅನೇಕ ಅಡ್ಡಿಗಳು, ತಡೆಗಳು, ಸಮಸ್ಯೆಗಳು, ಹೋರಾಟಗಳು ಬಂದರು. ತಂದೆನ ಕಳ್ಕೊಂಡ್ಬಿಟ್ಟ, ಅಣ್ಣಂದಿರನ್ನ ಕಳ್ಕೊಂಡ್ಬಿಟ್ಟ, ಬಂಧುಗಳನ್ನ ಕಳ್ಕೊಂಡ್ಬಿಟ್ಟ, ಎಲ್ಲರನ್ನ ದೂರ ಆಗಿ ಒಬ್ಬಂಟಿಗನಾಗಿ ಓಡಕ್ಕೆ ಆರಂಭ ಮಾಡ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಆ ದೇವರು ನಿಮ್ಮನ್ನು ಆರಿಸಿಕೊಂಡಿರೋದು ಸುಮ್ಮನೆ ಅಲ್ಲ. ಅವನ ದರ್ಶನವನ್ನ, ಕನಸನ್ನ, ವಾಗ್ದಾನ, ಪ್ರಕಟಣೆ, ಪ್ರವಾದನೆಯನ್ನ ಯಾರು ನಂಬಿ ನೀವು ನಡೆಯಕ್ಕೆ ಓಡಕ್ಕೆ ಆರಂಭ ಮಾಡ್ತಿರೋ, ಆ ಕನಸನ್ನ ದೇವ್ರು ನೆನಸು ಮಾಡ್ತಾನೆ, ಆ ಪ್ರವಾದನೆಯನ್ನ ದೇವ್ರು ನೆನಸು ಮಾಡ್ತಾನೆ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತ. ನಾವು ಹೆಂಗಿದ್ದೀವಿ ಅಂದರೆ, ಇವತ್ತು ಬಂದಿದ ತಕ್ಷಣ ನಾಳೆನೇ ಕೈಗೆಲ್ಲ ಬಂದು ಬಿಡಬೇಕು. ಯೋಸೇಫ್ ಲೈಫಲ್ಲಿ ಹಂಗೆ ಬರಲಿಲ್ಲ. ಅದಕ್ಕೆ ಸತತ ಪ್ರಯತ್ನ ಮಾಡಿದ್ದಾನೆ. ಓಡುವಾಗ ಅನೇಕ ತಡೆಗಳು ಬರ್ತದೆ. ತಡೆಗಳನ್ನ ನೋಡಿ ಹೋಗುವಾಗ ಸ್ವಲ್ಪ ತಡ ಆಗಬಹುದು. ದೇವರು ಹೇಳ್ತಾನೆ, ಕ್ಲುಪ್ತ ಕಾಲದಲ್ಲಿ ನೆರವೇರಿಸ್ತಾನೆ. ಒಂದು ಸಲ ಒಂದು ಕತ್ತೆಗೂ ನಾಯಿಗೆ ಸ್ಪರ್ಧೆ ಇತ್ತಂತೆ. ಕತ್ತೆಗೂ ನಾಯಿಗೂ ಒಂದು ಸ್ಪರ್ಧೆ. ಏನ ಸ್ಪರ್ಧೆ? ರನ್ನಿಂಗ್ ರೇಸ್. ಯಾರು ಫಸ್ಟ್ ಓಡೋಗ್ತಾರೋ ಅವ್ರದ್ದು ಆ ಸ್ಪರ್ಧೆ. ಏನು ಕಾನ್ಸೆಪ್ಟ್ ಅಂದರೆ, ಒಂದು ಸಿಂಹಾಸನ ಮುಂದೆ ಇಟ್ಟಿದ್ದಾರೆ. ನಾಯಿಗೂ ಕತ್ತೆಗೆ ಯಾರು ಫಸ್ಟ್ ಹೋಗಿ ಅದ್ರ ಮೇಲೆ ಕೂತ್ಕೊಳ್ತಾರೋ ಅವರೇ ರಾಜ. ಅವರಿಗೆ ಅಧಿಕಾರ ಕೊಡ್ತೀವಿ ಅಂತ ಆ ಸ್ಪರ್ಧೆಯಲ್ಲಿ ಅನೌನ್ಸ್ಮೆಂಟ್ ಆಯಿತು. ನಾಯಿಗೆ ಒಂದೇ ಖುಷಿ, ನಾಯಿಗೆ ಒಂದೇ ಧೈರ್ಯ, ನಾಯಿಗೆ ಒಂದೇ ನಗು. ಹೋಗಿ ಹೋಗಿ ಕತ್ತೆ ಹತ್ರ ಬಿಟ್ಟವರಲ್ಲ ನನಗೆ ಸ್ಪರ್ಧೆಗೆ. ಕತ್ತೆಗಿಂತ ಸ್ಪೀಡಾಗಿ ನಾನು ಓಡಲ್ವಾ? ಕತ್ತೆಗಿಂತ ನಿಧಾನವಾಗಿ ನಾನು ಓಡ್ತೀನಾ? ಕತ್ತೆಗಿಂತ ಮುಂಚೆ ನಾನು ಓಡೋಗಿ ಸಿಂಹಾಸನದ ಮೇಲೆ ಕೂತ್ಕೊಂಡ್ಬಿಡ್ತೀನಿ. ಕತ್ತೆ ಯಾವಾಗ ಬರ್ತದೋ ಗೊತ್ತಿಲ್ಲ ಅಂತ ನಾಯಿಗೆ ಒಂದು ಕಾನ್ಫಿಡೆನ್ಸ್. ಕತ್ತೆ ನಗಾಡೋದು ಇಲ್ಲ, ಅದ್ರ ಪಾಡಿಗೆ ಸೈಲೆಂಟ್ ಆಗಿತ್ತು. ನಾಯಿಗೆ ಒಂದೇ ಖುಷಿ, ನಾನೇ ಫಸ್ಟ್ ಹೋಗೋದು ಅಂತ. ಸ್ಪರ್ಧೆ ಪ್ರಾರಂಭ ಆಯ್ತು. ನಾಯಿ ವಿಶೇಷತೆ ಗೊತ್ತಾ? ಒಂದು ಗಲ್ಲಿನ ಇನ್ನೊಂದು ಗಲ್ಲಿಗೆ ಹೋಗಂಗಿಲ್ಲ. ಒಂದು ಗಲ್ಲಿನ ಇನ್ನೊಂದು ಗಲ್ಲಿಗೆ ಹೋದ್ರೆ ಆ ಗಲ್ಲಿ ನಾಯಿಗಳೆಲ್ಲ ಬಂದು ಇದನ್ನ ಬಿಡೋಲ್ಲ. ಎಲ್ಲಿ ಯಾಕೆ ಬಂದೆ, ಏನಕ್ಕೆ ಬಂದೆ,
ಇಲ್ಲಿ ಏನ್ ಕೆಲಸ? ಈ ಊರ್ದು ಯಾಕೆ ದಾಟ್ತಾ ಇದೆಯಾ? ಒಬ್ಬೊಬ್ಬರನ್ನ ಮೀಟ್ ಮಾಡಿ ಹೋಗೋಷ್ಟೊಳಗೆ ಕತ್ತೆಗೆ ಅಡ್ಡಿನೇ ಇಲ್ಲ. ಅದು ನಿಧಾನವಾಗಿ ನಡ್ಕೊಂಡು ಹೋಗಿ ಸಿಂಹಾಸನ ಮೇಲೆ ಕೂತು ಬಿಡ್ತು. ನಾಯಿಗೆ ಯಾವಾಗ ಅರ್ಥ ಆಯ್ತು ಅಂದ್ರೆ, ಅಯ್ಯೋ ಹೌದಲ್ಲ, ನಾನು ಒಂದೊಂದು ಏರಿಯಾ ದಾಟಬೇಕು ಅಂದ್ರು ಅಲ್ಲಿ ಎಷ್ಟೋ ಎನಿಮಿಗಳು ನನಗಿದ್ದಾರೆ, ಹೋರಾಟ ನನಗಿದೆ. ಎಲ್ಲ ನಾಯಿ ಗುಂಪುಗಳು ಒಂದೊಂದು ಏರಿಯಲ್ಲಿ ಬರುವಾಗ ನನ್ನನ್ನು ಅಟ್ಯಾಕ್ ಮಾಡಿ ಆ ಸಿಂಹಾಸನ ಹತ್ತಕ್ಕೆ ಬಿಡೋದಿಲ್ಲ. ವಿಶ್ವಾಸಿಯ ಜೀವಿತ ಅಷ್ಟು ಸುಲಭ ಅಲ್ಲ. ಪರಲೋಕ ಯೇಸುವಿನ ನಾಮದಲ್ಲಿ ನಮಗೆ ಸಿಗುತ್ತೆ, ನಿಜ. ಅದಕ್ಕೆ ಯೇಸು ಹೇಳ್ತಾನೆ, ಲೋಕದಲ್ಲಿ ಕಷ್ಟಗಳುಂಟು, ಅದು ನಾನು ಜಯಿಸಿದ್ದೇನೆ. ನನ್ನ ಹಿಂದೆ ಬರೋನು ಜಯಿಸ್ತಾನೆ. ತಡ ಆಗುತ್ತೆ, ಕ್ಲುಪ್ತ ಕಾಲದಲ್ಲಿ ನೆರವೇರುತ್ತೆ. ಹೇಳ್ರಿ ಹಲ್ಲೆಲೂಯಾ. ಆಗ ನಮಗೂ ಒಂದೊಂದು ಹೆಜ್ಜೆಗೂ ಶತ್ರುಗಳಿದ್ದಾರೆ. ಅಷ್ಟು ಸುಲಭವಾಗಿ ನಾವು ಓಡಕ್ಕಾಗಲ್ಲ. ಪೌಲ್ ಹೇಳ್ತಾನೆ, ನಾ ಎಷ್ಟು ಕಷ್ಟಪಟ್ಟು ಸೇವೆ ಮಾಡಿದ್ದೀನಿ ಗೊತ್ತಾ? ಕರ್ದಿದ್ದ ದೇವರು ನಂಬಿಗಸ್ತ ಅಂತ ನಂಬಿ, ಕರ್ದಾತನು ನಂಬಿಗಸ್ತನು, ಅವನು ನಿಶ್ಚಯವಾಗಿ ನನಗಾಗಿ ಒಂದು ಜಯಮಾಲೆಯನ್ನು ಸಿದ್ಧ ಮಾಡಿಟ್ಟಿದ್ದ. ಅದನ್ನು ಹೊಂದುವುದಕ್ಕೋಸ್ಕರ ನಾನು ಓಟವನ್ನು ಆರಂಭ ಮಾಡಿದ್ದೇನೆ, ಅದನ್ನು ಓಡಿ ನಾನು ಮುಗಿಸಿದ್ದೇನೆ. ದೇವರಿಂದ ಕರೆಸಿಕೊಂಡವರೇ, ನಿಮ್ಮ ಓಟವನ್ನು ನಿಲ್ಲಿಸಬೇಡ್ರಿ. ನಿಮ್ಮ ಜೀವನದ ಓಟವನ್ನು ನಿಲ್ಲಿಸಬೇಡ್ರಿ. ಕಷ್ಟ ಅಂತ ನಿಲ್ಲಿಸಬೇಡ್ರಿ, ದುಃಖ ಅಂತ ನಿಲ್ಲಿಸಬೇಡ್ರಿ, ರೋಗ ಅಂತ ನಿಲ್ಲಿಸಬೇಡ್ರಿ, ಸಮಸ್ಯೆ ಅಂತ ನಿಲ್ಲಿಸಬೇಡ್ರಿ, ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂತ ನಿಮ್ಮ ಆತ್ಮಿಕ ಜೀವಿತದ ಆಶೀರ್ವಾದದ ಓಟವನ್ನ ನಿಲ್ಲಿಸಬೇಡ್ರಿ. ಅದಕ್ಕೆ ಯೇಸು ಒಂದು ಮಾತು ಹೇಳ್ತಾನೆ, ನನ್ನ ಕುರಿ ನನ್ನ ಸ್ವರಕ್ಕೆ ಕಿವಿಗೊಡುತ್ತೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಡೆ ಮಾತು ಹೇಳಿ ನಾನು ಮುಗಿಸೋದಕ್ಕೆ ಇಷ್ಟಪಡ್ತೇನೆ. ನಮ್ಮನ್ನು ಮೇಲಕ್ಕೆ ಕರೆದಂಥ ದೇವರು ಹೇಳ್ತಾನೆ, ನಿಮ್ಮನ್ನು ಕರೆದದಕ್ಕೆ ಯೋಗ್ಯರೆಂದು ನಾನು ಎಣಿಸಿದ್ದೀನಿ. ಒಂದು ಆಮೇಲೆ ಹೇಳ್ಬೇಕು. ನಮ್ಮನ್ನು ದೇವರು ಏನಂತ ಎಣಿಸ್ತದಂತೆ? ಎಲ್ಲಿಗೆ ಯೋಗ್ಯರು? ನರಕಕ್ಕ. ಇವರು ನರಕಕ್ಕೆ ಯೋಗ್ಯರು ಅಂತ ಹೇಳಿದ, ಪರಲೋಕಕ್ಕೆ ಯೋಗ್ಯರು. ಕ್ರಿಸ್ತನ ನಿಮಿತ್ತ ಆರಿಸಲ್ಪಟ್ಟ ನಾವು ಪರಲೋಕಕ್ಕೆ ಯೋಗ್ಯರಂತೆ. ಹಾಗಾದ್ರೆ ಪರಲೋಕದಲ್ಲಿ ಏನೆಲ್ಲ ಇಲ್ವೋ ಅದು ನಮ್ಮಲ್ಲಿ ಇರಬಾರ್ದು. ಪರಲೋಕದಲ್ಲಿ ಯಾವುದೆಲ್ಲ ಇರಬಾರ್ದು ಅದೆಲ್ಲ ನಮ್ಮಲ್ಲಿ ಇರಬಾರ್ದು. ಪರಲೋಕದಲ್ಲಿ ಏನಿರಬೇಕೋ ಅದು ನಮ್ಮ ಒಳಗೆ ವಾಸವಾಗಿರ್ಬೇಕು. ಅದಕ್ಕೆ ಕಡೆ ಮಾತು 2 ಥೆಸಲೋನಿಕ 1:11 ನಿಮ್ಮನ್ನು ಕರೆದದಕ್ಕೆ ಯೋಗ್ಯರೆಂದು ಎಣಿಸ್ತಾನೆ. ಅದಕ್ಕೆ ಪೌಲ್ ಬರೀತಾನೆ, ಆ ದಿನವನ್ನು ನಾವು ಎದುರು ನೋಡುತ್ತಾ ನಿಮಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡಿ, ನಮ್ಮ ದೇವರು ನಿಮ್ಮನ್ನು ಕರೆದದಕ್ಕೆ ತಾನೇ ನಿಮ್ಮನ್ನು ಯೋಗ್ಯರೆಂದು ಎಣಿಸಬೇಕೆಂತಲೂ ಸತ್ಕ್ರಿಯೆಗಳಲ್ಲಿ ಸಂತೋಷಿಸುವ ನಿಮ್ಮ ಸಕಲ ಆಲೋಚನೆಯ ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು ಶಕ್ತಿಪೂರ್ವಕವಾಗಿ ಸಿದ್ಧಿಗೆ ತರಬೇಕೆಂತಲೂ ಬೇಡಿಕೊಳ್ತೇನೆ. ನೀವು ಪ್ರತಿಯೊಂದು ಕೆಲಸ ಯಾರಿಗೆ ಮೆಚ್ಚುಗೆ ಆಗಿರಬೇಕು ಅಂತ ಪೌಲ್ ಹೇಳ್ತಾನೆ, ನಿಮ್ಮನ್ನು ಯೋಗ್ಯರಂತ ಕರೆದ್ನಲ್ಲ ಅವರಿಗೆ ಮೆಚ್ಚುಗೆ ಆಗಿ. ಏಮೇನ್? ಯಾವ ಕೆಲಸ? ಪ್ರತಿಯೊಂದು ನೀವೇನೇ ಕೆಲಸ ಮಾಡಿರಿ ಆ ಕೆಲಸ ದೇವರಿಗೆ ಇಷ್ಟ ಆಗಬೇಕು. ಅದಕ್ಕೆ ದೇವರು ವಾಕ್ಯ 2 ತಿಮೋಥೆಯ 1:9 ಹೇಳ್ತಿದೆ. ಮನೆಗೆ ಆಮೇಲೆ ಓದ್ಕೊಂಡು ನೋಡ್ರಿ. ಆತನ ಕರೆಯುವಿಕೆ ನಿಮ್ಮ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ. ಅವನು ಹೇಳ್ತಾನೆ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧಗೊಳಿಸಿದ. ಆಮೆನ್. ಆದ ಕಾರಣ ಇನ್ನೊಂದು ಕಡೆ ಮಾತು ಪೌಲ್ ಹೇಳ್ತಾನೆ, ಮತ್ತೊಬ್ಬನ ದಾಸನಾಗಲು ದೇವರು ನಿಮ್ಮನ್ನು ಕರೆದಿಲ್ಲ ಅಂತ. ಏನಂತೆ? ಮತ್ತೊಬ್ಬನ ದಾಸನಾಗಲು ನಿಮ್ಮನ್ನು ನಾನು ಕರೆದಿಲ್ಲ. ದೇವರು ಕರೆದಾಗ ಪ್ರತಿಯೊಬ್ಬನು ಯಾವ ಸ್ಥಿತಿಯಲ್ಲಿದ್ದಾನೋ ಆ ಸ್ಥಿತಿಯಲ್ಲೇ ಇರಬೇಕಂತ. ಇದ್ದೀರಾ? ದೇವರು ಕರೆದಾಗ ಪ್ರತಿಯೊಬ್ಬನು ಯಾವ ಸ್ಥಿತಿಯಲ್ಲಿದ್ದಾನೋ ಇದ್ದನೋ ಆ ಸ್ಥಿತಿಯಲ್ಲೇ ಸಾಯೋ ದಿನದವರೆಗಿರ್ಬೇಕು. ಅರ್ಥ ಆಗ್ತಾ? ದೇವ್ರು ಕರೆದಾಗ ನಾವು ಯಾವ ಸ್ಥಿತಿಯಲ್ಲಿದ್ದೋ, ದೇವ್ರು ಕರೆದಾಗ ಯಾವ ಸ್ಥಿತಿಯಲ್ಲಿದ್ದೋ, ಯೇಸುನ ನಂಬದ ಮೇಲೆ ರಕ್ಷಣೆಗೆ ಬಂದ್ಬಿಟ್ಟು ಇನ್ಮೇಲೆ ಕುಡಿಯಲ್ಲ,
ಇನ್ಮೇಲೆ ಬಿಡಿ ಹೊಡಿಯಲ್ಲ, ಇನ್ಮೇಲೆ ಫಿಲಮ್ಗೆ ಹೋಗಲ್ಲ, ಇನ್ಮೇಲೆ ಪಾಪ ಮಾಡಲ್ಲ, ಇನ್ಮೇಲೆ ಮೋಸ ಮಾಡಲ್ಲ. ಎಲ್ಲ ಆದಮೇಲೆ ನನಗೆ 3 ಜನ ಇದ್ರು ನಮ್ಮ ಚರ್ಚಲ್ಲಿ. ಮಾಸ್ಟರ್ ಯಾವಾಗ ಬ್ಯಾಪ್ಟಿಸಮ್ ಕೊಡ್ತೀರಾ, ಯಾವಾಗ ಬ್ಯಾಪ್ಟಿಸಮ್ ಕೊಡ್ತೀರಾ, ಯಾವಾಗ ಬ್ಯಾಪ್ಟಿಸಮ್ ಕೊಡ್ತೀರಾ. ಈಗ ಫುಲ್ಲು ಜೋಶಲ್ಲ ಅವ್ರೆ. ಬ್ಯಾಪ್ಟಿಸಮ್ ಆಫ್ಟರ್ ಬ್ಯಾಪ್ಟಿಸಮ್ ಇದೆಯಲ್ಲ, 1 ತಿಂಗಳು ವೆರಿ ಸ್ಟ್ರಾಂಗ್ ಅವರು. ಬೆಳಗ್ಗೆ 4 ಗಂಟೆಗೆ ಎದ್ದೇಳೋದೇನು, 5 ಗಂಟೆಗೆ ಎದ್ದೇಳೋದೇನು, ಅಲ್ಲೆಲ್ಲೂಯ ಸ್ತೋತ್ರ, ನೋಡಿದವ್ರಿಗೆಲ್ಲ ಪ್ರೈಸ್ ಲಾರ್ಡ್, ಬೈಬಲ್ ಕೈಯಲ್ಲಿ ಹಂಗೆ ಇಟ್ಕೊಂಡಿರೋದು, ಬೈಬಲ್ನ ಮುತ್ತಿಕ್ಕದು, ಅದ್ಮೇಲೆ ಇಡೋದ ಕೆಳಗೆ ಇಟ್ಕೊಂಡಿರ್ತಾರೆ ಅವರು. ಅದೆಲ್ಲಿವರೆಗೂ? ಅದಕ್ಕೊಂದು ಲಿಮಿಟ್ ಇದೆ. ಆ ಲಿಮಿಟ್ ಆದಮೇಲೆ ಅವನು ಇರಲ್ಲ, ಬೈಬಲ್ ಇರಲ್ಲ. ಆದರೆ ಪೌಲ್ ಬರೀತಾನೆ, ನಿಮ್ಮನ್ನ ಕರೆದಾಗ ನೀವು ಯಾವ ಸ್ಥಿತಿಲಿ ಇದ್ರಲ್ಲ ಆ ಸ್ಥಿತಿ ಚೇಂಜ್ ಆಗಬೇಕು. ಆಮೇಲೆ ರಕ್ಷಣೆ ಹೊಂದುವಾಗ ಒಡಂಬಡಿಕೆ ಮಾಡಿಕೊಂಡ್ರಲ್ಲ ಆ ಸ್ಥಿತಿ ನಿಮ್ಮ ಜೀವ ಇರುವ ದಿನದ ತನಕ ಅದು ಚೇಂಜ್ ಆಗಬಾರ್ದು. ಆಮೆನ್. ಅದನ್ನು ಚೇಂಜ್ ಮಾಡೋಕ್ಕೆ ಸೈತಾನ್ ಪ್ರಯತ್ನ ಮಾಡ್ತಾನೆ, ಆದರೆ ದೇವರಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ಅದಕ್ಕೆ ಯೇಸು ಹೇಳ್ತಾನೆ, ನಾನು ನಿಮ್ಮನ್ನ ಹಂಗೆ ಬಿಟ್ಟು ಹೋದರೆ ನಿಮ್ಮನ್ನ ಅವನು ಒಣದು ಬಿಡ್ತಾನಂತಂಗೆ. ಅದಕ್ಕೆ ಪರಿಶುದ್ಧಾತ್ಮನ ಕೊಟ್ಟವನು. ಅವನಿರೋದ್ರಿಂದ ನೀವು ಬಲ ಹೊಂದ್ಕೊಳ್ತೀರಿ. ಪ್ರತಿದಿನ ನನ್ನ ಮಾತನ್ನ ಕೇಳ್ತೀರಿ, ನನ್ನ ಆಜ್ಞೆಗೆ ನಡೀತೀರಿ. ಆದ ಕಾರಣ ಇವತ್ತು ಎಲ್ಲಿ ಸ್ತುತಿ ಇದೆಯೋ, ಎಲ್ಲಿ ದೇವರಿಂದ ಕರೆಸಲ್ಪಟ್ಟ ಮಕ್ಕಳಿದ್ದಾರೋ ಅವರು ಪ್ರಾರ್ಥನೆ ಮಾಡುವಾಗ ದೇಶ ನಡುಗುವಂತೆ ದೇವರು ಮಾಡಿಬಿಡ್ತಾನೆ. ಆ ಭೂಮಿ ನಡುಗುವಂತೆ ಮಾಡಿಬಿಡ್ತಾನೆ. ಅಲ್ಲಿನ ದುರಾತ್ಮ ನಡುಗುವಂತೆ ಮಾಡಿಬಿಡ್ತಾನೆ. ಎರಿಕೋ ಕೋಟೆ ಬಿದ್ದು ಹೋಗೋಂಗೆ ಮಾಡಿಬಿಡ್ತಾನೆ. ಅದಕ್ಕೆ ಇಲ್ಲಿ ಬರುವಾಗ ದೇವರು ಹೇಳಿದ್ರು, ಈ ಸ್ತುತಿ ಆರಾಧನೆ ಪ್ರಾರ್ಥನೆ ಇದೆಯಲ್ಲ, ಕೋಟೆಗಳನ್ನ ಶೇಕ್ ಮಾಡಿ ಬೀಳಿಸ್ಬಿಡ್ತದಂತೆ. ಹಾಗಾದ್ರೆ ನಿಮ್ಮ ಮನೇಲಿ ಕಣ್ಣಿಗೆ ಕಾಣದಂಥ ಕೋಟೆಗಳಿದೆಯಾ? ನಿಮ್ಮ ಪ್ರಾರ್ಥನೆ ಅದನ್ನು ಬೆಳೆಸುತ್ತೆ, ನಿಮ್ಮ ಆರಾಧನೆ ಅದನ್ನು ಬೆಳೆಸುತ್ತೆ. ನಿಮಗೆ ಗೊತ್ತಿರಲ್ಲ, ಕೋಟೆ ಬಿದ್ದೋಗ್ಬಿಡ್ತದೆ. ಹಲ್ಲೆಲೂಯಾ. ಆದ ಕಾರಣ ಈ ಒಂದು ದಿನ ನಮ್ಮನ್ನು ಒಪ್ಪಿಸ್ಕೊಡೋಣ. ದೇವರೇ, ಈ 40 ದಿನದ ಉಪವಾಸ ಪ್ರಾರ್ಥನೆಯಲ್ಲಿ 3ನೇ ದಿನ ನಾವು ಕೂಡಿ ಬರುವಾಗ ದೇವರಿಂದ ಕರೆಸಿಕೊಂಡವರು, ದೇವರಿಂದ ಆರಿಸಲ್ಪಟ್ಟವರನ್ನ ದೇವರು ಮೇಲಕ್ಕೆ ಕರೆದು ಪರಲೋಕಕ್ಕೆ ಯೋಗ್ಯರಂತ ಎನಿಸಿ, ಪರಲೋಕ ರಾಜ್ಯಕ್ಕೆ ಯೋಗ್ಯರಂತ ಎನಿಸಿ ಕ್ರಿಸ್ತೇಶ್ವರಲ್ಲಿ ಅವರನ್ನು ಸಾಕ್ಷಿಗಳಾಗಿ ಮಾಡುವುದಕ್ಕಾಗಿ ಸ್ತೋತ್ರ. ಈ ದಿನಪ್ಪ ಈ ಗ್ರಾಮದಲ್ಲಿ ನಿನ್ನ ಸೇವಕನಾಗಿ ಸಭೆಯಾಗಿ ನಾವು ಕೂಡಿ ಬಂದಿದ್ದೇವೆ. ನಾವು ದೇವರಿಂದ ಕರೆಸಲ್ಪಟ್ಟವರು, ಯೇಸು ಕ್ರಿಸ್ತನ ನಾಮದಲ್ಲಿ ಆರಿಸಲ್ಪಟ್ಟವರು. ನಾವಾಗಿ ನಾವು ದೇವರ ಬಳಿಗೆ ಬರಲಿಲ್ಲ, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದು. ನೀವು ಧನ್ಯರು ಪ್ರಿಯರೇ, ನೀವು ಭಾಗ್ಯವಂತರು ಪ್ರಿಯರೇ. ನಿಮಗೆ ಕಣ್ಣಿಗೆ ಕಾಣದಂಥ ಸಮಸ್ಯೆಗಳನ್ನ ನೋಡಿ ಭಯಪಡಬೇಡ. ನಿಮಗೆ ಗೊತ್ತಿಲ್ಲದ ಎರಿಕೋ ಕೋಟೆಗಳನ್ನ ದೇವರು ಇವತ್ತು ಮುರಿತಾ ಇದ್ದಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ನಾವು ನಡೆಸುವನು ನೀತಿವಂತನನ್ನು ಕೈ ಬಿಡನು, ನಿತ್ಯವೂ ನಡೆಸುವನು. ಯೇಸು ಮೇಲ್ ಚಿಂತೆಯ ವಯಸ್ಸೇ ಬಿಡು, ಭರವಸ ನಿಂದಿರು, ಆತನೇ ನಿನ್ನನು ಅತಿಶಯ ಮಾಡುವ. ಹೌದು ಪ್ರೀತಿಯ ದೇವ ಜನರೇ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಎಷ್ಟೇ ಇದ್ರೂ ದೇವರು ಅವೆಲ್ಲವುಗಳಿಂದ ಬಿಡಿಸ್ತಾನಂತೆ. ನೀತಿವಂತನ ನಂಬಿಕೆಯಿಂದಲೇ ಬದುಕುತ್ತಾನೆ. ನೀತಿವಂತನ ಪ್ರಾರ್ಥನೆ ಅತ್ಯಾಸಕ್ತಿಯಿಂದ ಕೂಡಲ್ಪಟ್ಟಿರ್ತದೆ. ನೀತಿವಂತ ಒಂದು ಸಲ ತೀರ್ಮಾನ ಮಾಡಿದ್ರೆ ಅಚ್ಚಲವಾಗಿ ಅವನು ನಿಂತ್ಕೊಳ್ತಾನೆ. ಈ ಮಧ್ಯಾಹ್ನ ನಾವೆಲ್ಲರೂ ಅಚ್ಚಲವಾಗಿ ನಮ್ಮ ಉಸಿರು ಇರೋ ದಿನದ ತನಕ ಕ್ರಿಸ್ತನಲ್ಲಿ ನಿಲ್ಲೋದಾದರೆ ಕಣ್ಣಿಗೆ ಕಾಣದಂಥ ಅನೇಕ ಎರಿಕೋ ಕೋಟೆಗಳನ್ನು ದೇವರು ಬೀಳಿಸಿಬಿಡ್ತಾನೆ. ಅದಕ್ಕೆ ಯೇಸು ಹೇಳ್ತಾನೆ, ನೀನು ಮೌನವಾಗಿರು, ಯುದ್ಧ ನಂದು, ಜಯ ನಿಮ್ಮದು ಅಂತ. ನೀನು ಮೌನವಾಗಿರು, ಯುದ್ಧ ನಂದು, ಜಯ ನಿಮ್ಮದು. ಒಂದು ವೇಳೆ ಪ್ರಿಯ ಸಹೋದರ ಸಹೋದರಿ, ಇವತ್ತೆಲ್ಲ ಕೆಲಸಗಳನ್ನ ಬಿಟ್ಟು ದೇವ್ರ ಮನೆಗೆ ಬಂದಿದ್ದೀರಾ. ನಾನು ಮರಿಬೋದು, ನನ್ನ ದೇವ್ರು ನಿಮ್ಮನ್ನು ಮರೆಯಲ್ಲ. ನಾನು ಮರ್ತೋಗ್ಬೋದು, ನನ್ನ ದೇವ್ರು ನಿಮ್ಮನ್ನು ಮರೆಯಲ್ಲ. ನನ್ನ ಮಗಳು ನನಗೋಸ್ಕರ ಬಂದಿದ್ದಾಳಲ್ಲ, ಪ್ರಾರ್ಥನೆಗಾಗಿ ಬಂದಿದ್ದಾಳಲ್ಲ, ಆರಾಧನೆಗಾಗಿ ಬಂದಿದ್ದಾಳಲ್ಲ, ಅವ್ರಿಗೆ ದೇವ್ರು ಕೇಡು ಮಾಡಲ್ಲ. ಕೇಡಿಂದ ದೇವ್ರು ತಪ್ಪಿಸ್ತಾನೆ.
ಅವರಿಗೆ ದೇವರು ಸೋಲ್ ತರಲ್ಲ, ಸೋಲಿಂದ ಜಯದ ಕಡೆಗೆ ನಡೆಸ್ತಾನೆ. ಅವರಿಗೆ ದೇವರು ಮರಣ ತರೋದಿಲ್ಲ, ಮರಣವನ್ನು ತೆಗೆದು ನಿತ್ಯ ಜೀವನ ತರ್ತಾನೆ. ಅಪ್ಪ, ಈ ರೀತಿಯಾಗಿ ನಿನ್ನ ಮಕ್ಕಳನ್ನ ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ಅವ್ರು ಹೇಳಿದ ಪ್ರಕಾರ ದೇವರಿಂದ ಕರೆಯಲ್ಪಟ್ಟವರನ್ನ ದೇವರು ಮೇಲಕ್ಕೆ ತರದು ಯೋಗ್ಯರಂತ ಎನಿಸಿ ಅವರಿಗೆ ಬೇಕಾದದ್ದನ್ನು ಒದಗಿಸುವ ದೇವರೇ, ನಿನಗೆ ಸ್ತೋತ್ರ. ಈ ಪ್ರಾರ್ಥನೆಗೆ ಕೂಡಿ ಬಂದಂಥ ಎಲ್ಲ ದೇವ ಜನರನ್ನ ನಿಮ್ಮ ಸೇವಕನಾದ ನಾನು ತಂದೆ, ಮಗ, ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ಆಶೀರ್ವದಿಸ್ತೇನೆ. ಅವರು ಇಲ್ಲಿ ಬಂದು ಪ್ರಾರ್ಥನೆ ಮೂಲಕ ಏನೆಲ್ಲ ಬಿತ್ತಿದ್ದಾರೋ ಮಲ್ಟಿಪ್ಲೈ ಆಗಲಿ ದೇವರೇ. ಆರೋಗ್ಯ ಬರಲಿ, ಸಮಾಧಾನ ಬರಲಿ, ಚೈತನ್ಯ ಬರಲಿ, ಸಮೃದ್ಧಿ ಉಂಟಾಗಲಿ, ಫೈನಾನ್ಷಿಯಲ್ ಮಲ್ಟಿಪ್ಲೈ ಆಗಲಿ ಯೇಸುವಿನ ನಾಮದಲ್ಲಿ. ಅವರ ಕಷ್ಟಗಳಿಗೆ ಪರಿಹಾರ ಉಂಟಾಗಲಿ. ಅವರು ಪ್ರಾರ್ಥನೆ ಮಾಡೋ ಜನಗಳಾಗಲಿ, ದೇಶವನ್ನು ಅಲುಗಾಡಿಸೋರಾಗಲಿ. ಪ್ರವಾದನೆಗಳು ಹೊರಟು ಬರಲಿ, ದರ್ಶನಗಳು ಹೊರಟು ಬರಲಿ, ಕನಸುಗಳು ಹೊರಟು ಬರಲಿ. ಯೋಸೇಫ್ ಚಿಕ್ಕ ಕನಸನ್ನು ನಂಬುದಪ್ಪ, ದೊಡ್ಡ ಕಾರ್ಯ ಮಾಡೋದಕ್ಕೆ ಅವರು ನೇಮಕ ಮಾಡಿ ಎಲ್ಲ ಪರಿಗಣಿಸದೆ ಕೊಟ್ಟ ಕೆಲಸವನ್ನ ನಂಬಿಗಸ್ತನಾಗಿ ಅವನು ಮಾಡಿಬಿಟ್ಟಿದ್ದಾನೆ. ನಾವು ನಂಬಿಗಸ್ತರಾಗೋದಕ್ಕೆ ಕೃಪೆ ಕೊಡು ದೇವರೇ. ಶಶಿ ಮನೆಯವ್ರನ್ನ ಆಶೀರ್ವಾದ ಮಾಡಿದ್ದೇವೆ, ಬಂದಂತೆ ಎಲ್ಲ ಮಕ್ಕಳನ್ನ ಆಶೀರ್ವಾದ ಮಾಡಿದ್ದೇವೆ. ಹೌದು ಗೀತಾ ಮೇರಿಯವ್ರನ್ನ, ಹೌದು ವಾಣಿನ, ಹೌದು ಜ್ಯೋತಿಯವ್ರನ್ನ, ಹೌದು ದೇವರೇ ಜಾವಿದವರ ಕುಟುಂಬವನ್ನ, ಹೌದು ದೇವರ ಅಲ್ಲೇ ಲೂಯ ಶಾಂತಿ ಸಿಸ್ಟರ್ನ, ಥ್ಯಾಂಕ್ ಯು ಲಾಲಾ ಲೂಯ, ಹೌದು ದೇವರೇ ಇನ್ನು ಯಾರೆಲ್ಲ ಬಂದಿದ್ದಾರೋ ರೋಣಿಯವ್ರನ್ನ, ಹೌದು ದೇವರೇ ತಿರುಮಲೆಯವ್ರನ್ನ, ಹೌದು ಪಾಲನ, ನನ್ನನ್ನು ವನಿತಾನ ನಿನ್ನ ಒಪ್ಪಿಸಿಕೊಡ್ತೀನಿ ದೇವರೇ. ಒಂದು ವೇಳೆ ಅಪ್ಪ ರಜನಿ, ಹೌದು ದೇವರೇ ಅವ್ರನ್ನು, ಹೌದು ಇನ್ನು ಯಾರು ಬಂದಿದ್ದಾರೋ ಒಬ್ಬೊಬ್ಬನ ಅಪ್ಪ ನಾಗರತ್ನ ಅವ್ರನ್ನ ಒಪ್ಪಿಸ್ಕೊಡ್ತೇನೆ. ಹೌದು ದೇವರ ಪ್ರತಿಯೊಬ್ಬನ ಪುಷ್ಪ ಅವ್ರನ್ನ ಒಪ್ಪಿಸ್ಕೊಡ್ತೇನೆ. ದೇವರ ಆತ್ಮನ ಬಲ ಒಬ್ಬೊಬ್ಬರ ಮನೆಗೆ ಹೋಗುವಾಗ ಆ ಡಿವೈನ್ ಗ್ರೇಸ್ ಅವ್ರ ಮೇಲೆ ಬಂದು ದೇವರೇ. ಪುಷ್ಪ ಸಿಸ್ಟ್ರು ಅಪ್ಪ ಕಷ್ಟದಲ್ಲೂ ನಂಬಿಕೆಯಿಂದ ಬಂದಿದ್ದಾರೆ, ಹೋಗುವಾಗಲೇ ಕಂಪ್ಲೀಟ್ ಹೀಲಾಗಲಿ. ಅವ್ರು ಚೆಕ್ ಮಾಡಿ ನೋಡುವಾಗ ಎಲ್ಲ ಆರೋಗ್ಯ ಬಂದ್ಬಿಡ್ಲಿ, ಎಲ್ಲ ಆರೋಗ್ಯ ಬಂದ್ಬಿಡ್ಲಿ, ಬರಲಿ ಆರೋಗ್ಯ, ಇವಾಗಲೇ ಬರಲಿ ಆರೋಗ್ಯ ಯೇಸುವಿನಿಂದ. ಹಾಗೆ ಝೂಮ್ನಲ್ಲಿ ಎಲ್ಲ ದೇವ ಜನರಿಗಾಗಿ ಸ್ತೋತ್ರ. ಯಾರೆಲ್ಲ ನಂಬಿಕೆಯಿಂದ ಯಾವ್ದಾವ್ದು ಕೇಳ್ಕೊಳ್ತಾ ಇದ್ರು ಇವತ್ತೇ ಅದು ರಿಲೀವ್ಸ್ ಆಗಲಿ, ರಿಲೀವ್ಸ್ ಆಗಲಿ. ಇವತ್ತು ಸಂಜೆ ಕೂಟವನ್ನು ದೇವರೇ ವಿಶೇಷವಾಗಿ ಮಧ್ಯಾಹ್ನ ಒಂದು ಮನೆಗೆ ನಾನು ಸಂಧಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಆ ತಂದೆ ತಾಯಿ ಮಕ್ಕಳನ್ನ ದೇವರು ತಾನೇ ಸಂಧಿಸ್ಲಿ, ಅವ್ರ ರೋಗಗಳನ್ನ ಸಂಧಿಸ್ಲಿ, ಅವ್ರ ಸಮಸ್ಯೆಗಳನ್ನ ಸಂಧಿಸ್ಲಿ ದೇವರೇ. ನಮ್ಮ ಸಭೆ ಮೂಲಕ ಯಾವ ಗ್ರಾಮ, ಯಾವ ಜಿಲ್ಲೆಗೆ ನಾವು ಹೋಗ್ತಾ ಇದ್ದೇವೋ ಅಲ್ಲಿ ದೇವರ ವಲ್ಲಮೆ ಇಳಿದು ಬರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಎಲ್ಲ ಮಹಿಮೆ ನಾವು ನಿನಗೆ ಸಲ್ಲಿಸ್ತೇವೆ. ನಿನ್ನ ಚಿತ್ತ ಮಾತ್ರ ಈ ಗ್ರಾಮದಲ್ಲಿ ಮನೇಲಿ ನೆರವೇರಲಿ. ಈ ಮನೆ ಎಣ್ಣೆ ಇಟ್ಟು ಭಂಡಾರ ಆಶೀರ್ವಾದ, ಇದರ ಕೈ ಪ್ರಯಾಸ ಆಶೀರ್ವಾದ. ಈ ಮನೆಯಲ್ಲಿ ಅಪ್ಪ ಆತ್ಮ ಭರಿತವಾದ ಪ್ರಾರ್ಥನೆ ನಿನ್ನ ಮಕ್ಕಳಲ್ಲಿ ಉಂಟಾಗಲಿ. ಬ್ರದರ್ ಶಶಿ, ನಾನು ನೀನು ಹೇಳ್ಬೇಕಲ್ಲ ಅಂತ ಹೇಳ್ತಾ ಇಲ್ಲ, ದೇವರಿಗೆ ಗ್ರಾಮದಲ್ಲಿ ಮಾತ್ರ ಅಲ್ಲ ಅನೇಕ ಮಕ್ಕಳಿಗೆ ಸಾಕ್ಷಿಯಾಗಿಡಕ್ಕೆ ನಿಮ್ಮನ್ನು ಇಷ್ಟಪಡ್ತಾನೆ. ಆದರೆ ನಿಮ್ಗೆ ಇರೋಕ್ಕೆ ಆಗ್ತಾ ಇಲ್ಲ, ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಆರಾಧನೆ ಮಾಡೋಕ್ಕಾಗಲ್ಲ. ಆದರೆ ಬಿಟ್ಕೊಟ್ಟು ನೋಡ್ರಿ, ನಿಮ್ಮ ಮನೇನ ಕೆಳಮಟ್ಟದಿಂದ ದೇವ್ರ ಮೇಲಕ್ಕೆ ತಂದುಬಿಡ್ತಾನೆ, ಕೆಳಮಟ್ಟದಿಂದ ಮೇಲಕ್ಕೆ ತಂದುಬಿಡ್ತಾನೆ. ನಿಮ್ಮ ಗಂಡ ಹೆಂಡತಿ ಇಬ್ಬರನ್ನು ದೇವರು ಆಶೀರ್ವಾದ ಮಾಡ್ತಾನೆ. ನೀವು ಹೋರಾಟ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀರಿ. ಎರಿಕೋ ಕೋಟೆ ಬಿದ್ದೋಗಿದೆ ಬ್ರದರ್, ಎರಿಕೋ ಕೋಟೆ ಬಿದ್ದೋಗಿದೆ ಬ್ರದರ್, ಎರಿಕೋ ಕೋಟೆ ಬಿದ್ದೋಗಿದೆ ಸಿಸ್ಟರ್. ಎರಿಕೋ ಕೋಟೆ ಬಿದ್ದಿದೆ ಅಂತ ನಂಬುವಾಗಲೇ ನಿಮ್ಮ ಸ್ತುತಿಲಿ ಪವರ್ನ ದೇವ್ರು ಕೊಡ್ತಾನೆ, ನಿಮ್ಮ ಪ್ರಾರ್ಥನೆಯಲ್ಲಿ ಪವರ್ ಕೊಡ್ತಾನೆ. ದೇವರ ಮುಖನ ನೋಡೋಕ್ಕೆ ಕಲೀರಿ, ನಿಮ್ಮ ಮುಖ ಪ್ರಕಾಶಗೊಳ್ತದೆ. ಯಾರ ಮುಖನ ನೋಡಬೇಡ್ರಿ, ಯಾರ ಸ್ವರ ಕೇಳಿಸ್ಕೊಳ್ಬೇಡ್ರಿ, ದೇವ್ರ ಸ್ವರ ಕೇಳಿಸ್ಕೊಳ್ರಿ ಬ್ರದರ್. ಚಾಲೆಂಜ್ ಮಾಡ್ತೇನೆ, ನಿಮ್ಮ ಮನೆ ಒಂದು ಬಿಡುಗಡೆಯ ಮನೆಯಾಗಿ ದೇವರು ಮಾಡಿಬಿಡ್ತಾರೆ. ನಿಮ್ಮ ಮನೆ ಬಿಡುಗಡೆಯ ಮನೆ ಆಗ್ತದೆ. ಬೇರೆಯವರಿಗೆ ಬಿಡುಗಡೆ ಬ್ರದರ್, ಬೇರೆಯವರ ಕತ್ತಲೆಯನ್ನು ತೆಗೆಯುವಂತ ಮನೆ, ಬೇರೆಯವರ ನೋವನ್ನು ತೆಗೆಯತಕ್ಕ ಒಂದು ಮನೆ, ರೋಗವನ್ನು ತೆಗೆಯತಕ್ಕ ಒಂದು ಮನೆ, ನಂಬಿಕೆ ಹುಟ್ಟಿಸತಕ್ಕ ಒಂದು ಮನೆ. ಈ ಮನೆಯಲ್ಲಿ ಒಂದು ಸ್ತೋತ್ರ ಮಾಡಿ ನೋಡ್ರಿ, ಆ ಸ್ತೋತ್ರದ ಬಲವನ್ನು ನೀವು ಅನುಭವಿಸುವ ಹಾಗೆ ದೇವರು ಮಾಡ್ಲಿಕ್ಕಿದ್ದಾನೆ. ನಿಮಗೆ ಹೊರಗಡೆ ಹೋರಾಟ ಇಲ್ಲ, ನಿಮ್ಮ ಮನೆ ಒಳಗಡೆ ಹೋರಾಟ ಇದೆ. ಅದನ್ನು ನೋಡಿ ಕುಗ್ಗೋಗ್ಬೇಡಿ. ದೇವರ ಮನೆಯಿಂದಲೇ ನ್ಯಾಯ ಪ್ರಮಾಣ ಪ್ರಾರಂಭ ಆಗೋದು. ಈ ಮನೆಯಲ್ಲಿ ಹೋರಾಟ ಇದೆಯಲ್ಲ, ಆ ಹೋರಾಟ ಯಾಕೆ ಅಂದರೆ ಬೇರೆಯವರ ಮನೆ ಹೋರಾಟವನ್ನು ನೀವು ಬಿಡಿಸೋದಕ್ಕೋಸ್ಕರ ದೇವ್ರಿಗೆ ಹೋರಾಟ ನಿಮಗೆ ಕೊಟ್ಟಿದ್ದಾನೆ. ನೀವು ಯಾವ್ಯಾವ ಹಾದಿಲಿ ಹಾದು ಹೋಗ್ತಾ ಇದ್ದೀರಾ ಅದನ್ನು ನೋಡಿ ಕುಗ್ಗೋಗ್ಬೇಡ್ರಿ. ಅದರಿಂದ ದೊಡ್ಡ ಹಾದಿ ದೇವ್ರು ಇಟ್ಟಿದ್ದಾನೆ. ಈ ಹಾದಿನ ನೋಡಿ ಭಯಪಡಬೇಡ್ರಿ, ಈ ಸಮಸ್ಯೆ ನೋಡಿ ಭಯಪಡಬೇಡ್ರಿ, ಕೆಲಸ ಇಲ್ಲ ಅಂತ ಭಯಪಡಬೇಡ್ರಿ, ಕೈಯಲ್ಲಿ ಹಣ ಇಲ್ಲ ಅಂತ ಭಯಪಡಬೇಡ್ರಿ. ನನ್ನ ದೇವರು ಆಕಾಶದ ಆರು ಹಕ್ಕಿಗಳನ್ನ ಅವನು ಪೋಷಿಸ್ತಾನೆ. ಅವನು ನಂಬಿರೋರನ್ನ ಅವನು ಯಾವತ್ತೂ ಕೈ ಬಿಡೋದೇ ಇಲ್ಲ. ಆದ ಕಾರಣ ನೀವು ನಂಬ್ರಿ, ನಿಮ್ಮ ಕುಟುಂಬವನ್ನು, ನಿಮ್ಮ ಮನೆನ ದೇವರು ವಿಶೇಷವಾಗಿ ನಡೆಸ್ತಾನೆ. ದೇವರೇ, ಈ ಪ್ರಾರ್ಥನೆಯ ತದನಂತರ ಈ ಮನೆ ಮೂಲಕ ಈ ಸಭೆಗೆ ಜನ ಬರಲಿ ಸ್ವಾಮಿ. ದೇವರೇ, ಇವರು ಮೊದಲು ಬರಲಿ,
ನಾನು ಸಾಯೋವರೆಗೂ ಒಂದು ವಾರ ಆರಾಧನೆ ಮಿಸ್ ಮಾಡಬಾರ್ದು, ಪ್ರಾರ್ಥನೆ ಮಿಸ್ ಮಾಡಬಾರ್ದು. ದೇವರ ಮನೆಗೆ ನಾನು ಹೋಗ್ಲೇಬೇಕಂತ ಅಷ್ಟವಾಗಿ ವೈರಾಗ್ಯದಿಂದ ಅವ್ರ ಗಂಡ ಹೆಂಡತಿ ಮಕ್ಕಳು, ಆ ತಾಯಿ ನಿನ್ನನ್ನು ಹುಡುಕಲಿ ದೇವರೇ. ನಿನ್ನನ್ನು ಇವತ್ತಿಲ್ಲಿ ಹುಡುಕಿದ್ರೆ ಪರಲೋಕದ ದೇವರು ನಿಮ್ಮನ್ನು ಹುಡುಕಿದ. ನಿಮ್ಮನ್ನು ಸುಮ್ಮನೆ ಹುಡುಕಿಲ್ಲ, ಅವನ ಮನೆಗೆ ಸೇರಬೇಕು ಅಂತಲೇ ಹುಡುಕಿದ್ದ. ಅವನಿಂದ ಆರಿಸಲ್ಪಟ್ಟಿದ್ದೀರಿ, ಅವನಿಂದ ಕರೆಯಲ್ಪಟ್ಟಿದ್ದೀರಿ. ಅವನಿರೋ ಜಾಗದನ್ನ ನಿಮಗೆ ಸ್ವಾಸ್ಥ್ಯವಾಗಿ ದೇವರು ಅನುಗ್ರಹಿಸಿಕೊಟ್ಟಿದ್ದ. ಅದನ್ನು ಹೊಂದ್ಕೊಳ್ಬೇಕನ್ನೋದು ದೇವ್ರ ಚಿತ್ತ. ಈ ರೀತಿಯಾಗಿ ಮನೆ ಸುತ್ತಲೂ ಬೆಂಕಿ ರಕ್ತದ ಮೇಲೆ ಕಾಪಾಡು. ಎಲ್ಲ ಮಹಿಮೆ ನಾವು ನಿನಗೆ ಸಲ್ಲಿಸ್ತೇವೆ. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದ್ಕೊಳ್ತೀವಿ ನಮ್ಮ ಜೀವಳ ತಂದೆ. ಆಮೇನ್.